ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ್ಡ್ ಯೂನಿಟ್ನಲ್ಲಿ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್. ಸ್ಟಾರ್ಟಿಂಗ್ ಏನಿತ್ತು ಅದು ಡಿಸ್ಕವರಿ ಆಫ್ ಸೆಲ್ ಹೆಂಗಾಯಿತು, ಸೆಲ್ ಥಿಯರಿ ಹೆಂಗೆ ಬಂತು, ಅದಾದಮೇಲೆ ಪ್ರೋಕ್ಯಾರೋಟಿಕ್ ಸೆಲ್ ಮತ್ತು ಯೂಕ್ಯಾರೋಟಿಕ್ ಸೆಲ್. ಪ್ರೋಕ್ಯಾರೋಟಿಕ್ ಸೆಲ್ ಅಂದರೆ ನಾವು ಒಂದು ಟಿಪಿಕಲ್ ಬ್ಯಾಕ್ಟೀರಿಯಲ್ ಸೆಲ್ಲನ್ನು ಸ್ಟಡಿ ಮಾಡಿದ್ವಿ. ಯೂಕ್ಯಾರೋಟಿಕ್ ಸೆಲ್ ಜಸ್ಟ್ ನಾವು ಅಲ್ಲಿರುವಂತಹ ಸ್ಟ್ರಕ್ಚರ್ಸನ್ನು ಲಿಸ್ಟ್ ಔಟ್ ಮಾಡಿದ್ವಿ, ಹೌದಾ? ದಟ್ ಈಸ್ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ಜೆನೆಟಿಕ್ ಮಟೀರಿಯಲ್ ಆ್ಯಂಡ್ ಆರ್ಗನಲೈಸ್. ದೆನ್ ಸೆಲ್ ಮೆಂಬ್ರೇನ್ ಡಿಟೇಲ್ ಆಗಿ ಸ್ಟಡಿ ಮಾಡಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಆರ್ಗನಲೈಸ್, ಹೌದಾ? ಸೊ ಈ ಲೆಸನ್ನಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ನಲ್ಲಿ ವಿ ಆರ್ ಅಟ್ ದ ಆರ್ಗನಲೈಸ್ ಸ್ಟೇಜ್, ಇಸಂಟ್ ಇಟ್? ನಾವು ಇನ್ ದಿಸ್ ಆರ್ಗನಲೈ ವಿ ಹ್ಯಾವ್ ಕಂಪ್ಲೀಟೆಡ್ 2 ಆರ್ಗನಲೈಸ್ ಆಲ್ರೆಡಿ. ಯಾವ್ಯಾವುದು? ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ಒನ್ ಮೋರ್ ಈಸ್ ಗಾಲ್ಗಿ apparatus. ಸೊ ಬೋತ್ endoplasmic reticulum and Golgi apparatus, they are covered by a single membrane. So these are the single membrane bound organelles. ಅದೇ ಕೆಟಗರಿಗೆ ಸೇರಿದಂತಹ ಇನ್ನೊಂದು ಆರ್ಗನಲೆ ಯಾವುದು? ಲೈಸೋಸೋಮ್ ಕೆಟಗರಿ ಅಂತ ನಾನು ಏನು ಹೇಳ್ತಾ ಇದ್ದೀನಿ? ಸಿಂಗಲ್ ಮೆಂಬ್ರೇನ್ ಬೌಂಡ್. ಸೊ ಲೈಸೋಸೋಮ್ ಈಸ್ ಆಲ್ಸೋ ಆ್ಯನ್ ಆರ್ಗನಲೆ ವಿಚ್ ಈಸ್ ಕವರ್ಡ್ ಬೈ ಎ ಮೆಂಬ್ರೇನ್. ಅದು ಕೂಡ ಹೊರಗಡೆಯಿಂದ ಒಂದು ಪೊರೆ ಅಥವಾ ಒಂದು ಲೇಯರನ್ನು ಹೊಂದಿದೆ, ರೈಟ್? ನಾವು ವಾಟ್ ಆರ್ ದೀಸ್ ಲೈಸೋಸೋಮ್ಸ್? ಲೈಸಸ್ ಅಂದರೆ ಏನು? ಲೈಸ್ ಅಥವಾ LISO ಇದೆಯಲ್ಲ, ಅದ್ರ ಮೀನಿಂಗು ಲೈಸಸ್. ಲೈಸಸ್ ಅಂದರೆ ಸ್ಪ್ಲಿಟ್ಟಿಂಗ್ ಅಂತ ಅರ್ಥ. ಲೈಸಸ್ ಈಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್. ಓಕೆ. ಝೋಮಾ ಅಂತಂದರೆ ಏನು? ಬಾಡಿ ಅಂತ ಅರ್ಥ. ಕ್ರೋಮೋಸೋಮ್, ಲೈಸೋಸೋಮ್, ರೈಬೋಸೋಮ್. ಸೊ ಝೋಮಾ ಅಂದರೆ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಬಾಡಿ ಅಂತ. ಸೊ ಲೈಸೋಸೋಮ್ ಏನು ಮಾಡ್ತಾ ಇದೆ? ಸ್ಪ್ಲಿಟ್ ಮಾಡ್ತಾ ಇದೆ, ಅಂದರೆ ಬ್ರೇಕ್ ಡೌನ್ ಅಂತ ಹೇಳ್ತೀವಲ್ಲ ನಾವು. ಸೊ ಬಾಡಿನಲ್ಲಿ ಆ ಸೆಲ್ನಲ್ಲಿ ಬರುವಂತಹ ಕೆಮಿಕಲ್ಸ್ಗಳನ್ನು ಬ್ರೇಕ್ ಡೌನ್ ಮಾಡುವಂತಹ, ಸ್ಪ್ಲಿಟ್ ಮಾಡುವಂತಹ ಕೆಲಸ ಯಾವ ಆರ್ಗನಲ್ಲೇ ಮಾಡ್ತಾ ಇದೆ? ಲೈಸೋಸೋಮ್ ಮಾಡ್ತಾ ಇದೆ. So these lysosomes, they are also the membrane bound organelles. These are also the membrane bond, BOND ಅಲ್ಲ, BOUND, membrane bond organelle. ಸರಿನಾ? ಹೆಂಗಿರುತ್ತೆ ಸ್ಟ್ರಕ್ಚರು? ಜಸ್ಟ್ ನಿಮಗೆ ವೆಸಿಕಲ್ಸ್ ಗೊತ್ತಿದೆಯಲ್ಲ, ದಿಸ್ ವರ್ಡ್ ವೆಸಿಕಲ್ ಆಲ್ರೆಡಿ ವಿ ಹ್ಯಾವ್ ಸ್ಟಡೀಡ್ ಇನ್ where we have studied vesicles, we have studied in endoplasmic reticulum as well as Golgi apparatus. Something which is circular and which is having some contents inside it, it is called as a vesicular type. So lysosome ಹೆಂಗೆ ಕಾಣಿಸ್ತವೆ? ಈ ವೆಸಿಕಲ್ಸ್ ಥರನೇ ಕಾಣಿಸ್ತವೆ. ರೌಂಡ್ ಆರ್ ಓವಲ್ ಶೇಪ್ ಇರುತ್ತೆ, ಹೊರಗಡೆಯಿಂದ ಒಂದು ಮೆಂಬ್ರೇನ್ ಇರುತ್ತೆ. ಈ ಮೆಂಬ್ರೇನ್ ಯಾವ ರೀತಿ ಇರುತ್ತೆ? ಅಗೇನ್ ಬೈ ಲೇಯರ್ ಇತ್ತಲ್ಲ, ಲಿಪಿಡ್ ಬೈ ಲೇಯರು, ಅದೇ ರೀತಿಯಾಗಿ ಈ ಲೈಸೋಸೋಮ್ಸ್ಗಳಿಗೂ ಕೂಡ ಒಂದು ಪೊರೆ ಇರುತ್ತೆ. ಹಾಗಾದರೆ ಲೈಸೋಸೋಮ್ ಒಳಗಡೆ ಏನಿರುತ್ತೆ? ವಾಟ್ ಡಸ್ ಇಟ್ ಕಂಟೇನ್ಸ್? ಈ ಲೈಸೋಸೋಮ್ಸ್ನಲ್ಲಿ ದೇ ಆರ್ ರಿಚ್ ಇನ್, ಅಂದರೆ ಲೈಸೋಸೋಮ್ಸ್ ಆರ್ ರಿಚ್ ಇನ್, ದೇ ಆರ್ ರಿಚ್ ಇನ್ enzymes. Which enzymes? Digestive enzymes. Very very important. ಡೈಜೆಸ್ಟಿವ್ ಅಂದರೆ ನಮ್ಗೆ ಗೊತ್ತಿದೆ ಏನು? ಜೀರ್ಣಕ್ರಿಯೆ. ಸೊ ಜೀರ್ಣಕ್ರಿಯೆ ಮಾಡಲಿಕ್ಕೆ ಬೇಕಾದಂತಹ ಏನು ಕಿಣ್ವಗಳಿದಾವಲ್ಲ, ಎನ್ಸೈಮ್ಸ್ ಇದಾವಲ್ಲ, ಅವೆಲ್ಲವೂ ಎದ್ರ ಒಳಗಡೆ ಸ್ಟೋರ್ ಆಗಿರ್ತವೆ? ಲೈಸೋಸೋಮ್ಸ್ ಒಳಗಡೆ ಸ್ಟೋರ್ ಆಗಿರ್ತವೆ. ಬಟ್ ಸ್ಪೆಷಾಲಿಟಿ ಏನು ಅಂತಂದರೆ, ದೀಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ದೇ ಆರ್ ನಥಿಂಗ್ ಬಟ್ ದ ಆ್ಯಸಿಡ್ ಹೈಡ್ರೋಲೇಸಸ್. ದ ಆ್ಯಸಿಡ್ ಹೈಡ್ರೋಲೇಸಸ್. 1 minute. ಸರಿನಾ? ನಾವು ವಾಟ್ ಈಸ್ ದಿಸ್ ಆ್ಯಸಿಡ್ ಹೈಡ್ರೋಲೇಸಸ್ ಅಂದರೆ, ಈ ಲೈಸೋಸೋಮ್ಸ್ ಒಳಗಡೆ ಇರುವಂತಹ ಏನು ಎನ್ಸೈಮ್ಸ್ ಇದಾವಲ್ಲ, ದೇ ಆರ್ ಆ್ಯಕ್ಟಿವ್ ಆ್ಯಟ್ ದ ಆ್ಯಸಿಡಿಕ್ pH. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಇಲ್ಲಿರುವಂತಹ ಎನ್ಸೈಮ್ಸು ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಮಾತ್ರ ಇವು ತಮ್ಮ ಫಂಕ್ಷನನ್ನು ಮಾಡ್ತವೆ. ಈ ASES ಏಸಸ್ ಇತ್ತಂದರೆ ಯೂಶ್ವಲಿ ಅದು ಎಂಜೈಮ್ ಹೆಸರು ಅಂತ ನಾವು ಹೇಳ್ತೀವಿ ಬಯಾಲಜಿನಲ್ಲಿ, ಇವನ್ ಕೆಮಿಸ್ಟ್ರಿ ಒಳಗಡೆ. ಸೊ ಇಲ್ಲಿರುವಂತಹ ಡೈಜೆಸ್ಟಿವ್ ಎನ್ಸೈಮ್ಸು ಅವು ಆ್ಯಸಿಡ್ ಮೀಡಿಯಮ್ನಲ್ಲಿ ಮಾತ್ರ ಆ್ಯಕ್ಟ್ ಆಗುವಂತಹ ಎನ್ಸೈಮ್ಸ್ ಅಂತ ಅರ್ಥ, ಸರಿನಾ? ಹಾಗಾದರೆ ಯಾವ್ಯಾವ ಮೊಲಿಕ್ಯೂಲ್ಸ್ಗಳನ್ನು ಡೈಜೆಸ್ಟ್ ಮಾಡಲಿಕ್ಕೆ ಈ ಎನ್ಸೈಮ್ಸ್ಗಳು ಹೆಲ್ಪ್ ಆಗ್ತವೆ? ಫಾರ್ ಎಕ್ಸಾಂಪಲ್, ಈ ಡೈಜೆಸ್ಟಿವ್ ಎನ್ಸೈಮ್ಸನ್ನು ತೊಗೊಂಡ್ರೆ ಅಥವಾ ಆ್ಯಸಿಡ್ ಹೈಡ್ರೋಲೈಸಸನ್ನು ತೊಗೊಂಡ್ರೆ ಎಲ್ಲ ರೀತಿಯಾದಂತಹ ಮೊಲಿಕ್ಯೂಲ್ಸ್ಗಳನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ, ಹೈಡ್ರೋಲೈಸಸ್ ಮಾಡಲಿಕ್ಕೆ ಎನ್ಸೈಮ್ಸ್ ಇರ್ತವೆ. ಎದ್ರ ಒಳಗಡೆ? ಲೈಸೋಸೋಮ್ಸ್ ಒಳಗಡೆ. ಫಾರ್ ಎಕ್ಸಾಂಪಲ್, ಕಾರ್ಬೋಹೈಡ್ರೇಟ್ಸನ್ನೇನಾದರೂ ಬ್ರೇಕ್ ಡೌನ್ ಮಾಡಬೇಕಿತ್ತು ಅಂದರೆ
Okay, the enzymes which are acting on the carbohydrates, they are called as carbohydrases. ಸರಿನಾ? ಅದೇ ಪ್ರೋಟೀನ್ಸ್ ಏನಾದರೂ ಬ್ರೇಕ್ ಡೌನ್ ಮಾಡಬೇಕಿತ್ತು ಅಂದರೆ ದೇ ಆರ್ ಕಾಲ್ಡ್ ಆ್ಯಸ್ ಪ್ರೋಟಿಯೇಸಸ್. ಸೇಮ್ ವೇ ನ್ಯೂಕ್ಲಿಕ್ ಆ್ಯಸಿಡ್ ಏನಾದರೂ ಬ್ರೇಕ್ ಡೌನ್ ಮಾಡಬೇಕಿತ್ತು ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್, ದ ಎನ್ಸೈಮ್ಸ್ ವಿಚ್ ಆ್ಯಕ್ಟ್ಸ್ ಆನ್ ನ್ಯೂಕ್ಲಿಕ್ ಆ್ಯಸಿಡ್, ದೇ ಆರ್ ಕಾಲ್ಡ್ ಆ್ಯಸ್ ನ್ಯೂಕ್ಲಿಯೇಸಸ್. ಸೊ ದೀಸ್ lysosomes, they contains all different types of enzymes which can actively act upon all kind of the molecules, and these collectively we call them as the acid hydrolases. ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಾದರೆ ಈ ಲೈಸೋಸೋಮ್ಸು ಸೆಲ್ ಒಳಗಡೆ ಹೆಂಗೆ ಹುಟ್ಕೋತಾವೆ, ಹೆಂಗೆ ಇರ್ತವೆ ಅಂತ ER ಮತ್ತು ಗಾಲ್ಗಿ ಅಪರಟಸ್ ಸ್ಟಡಿ ಮಾಡಬೇಕಾದ್ರೆ ದಿಸ್ ಸ್ಟ್ರಕ್ಚರ್ ವಿ ಹ್ಯಾವ್ ಸ್ಟಡೀಡ್. ಐ ಹೋಪ್ ಯು ರಿಮೆಂಬರ್. ಇದರ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಹೌದಾ? ನ್ಯೂಕ್ಲಿಯಸ್ ಅಂತಂದರೆ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್, ನ್ಯೂಕ್ಲಿಯರ್ ಎನ್ವಲಪ್. ಇನ್ನೂ ಕಲ್ತಿಲ್ಲ ನ್ಯೂಕ್ಲಿಯಸ್ಸು. ಈ ಹೊರಗಡೆ ಲೇಯರಿಂದ ಯಾವ ಆರ್ಗನಲ್ಲೇ ಬರುತ್ತೆ? ಕ್ವಿಕ್ಕಾಗಿ ಹೊರಗಡೆ, ನ್ಯೂಕ್ಲಿಯಸ್ ಹೊರಗಡೆ ಇರುವಂತಹ ಲೇಯರಿಂದ ಯಾವ ಆರ್ಗನಲ್ಲೇ ಹುಟ್ಕೊಳ್ಳುತ್ತೆ? ಇಟ್ ಈಸ್ ನಥಿಂಗ್ ಬಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಐ ಹೋಪ್ ಯು ರಿಮೆಂಬರ್. ನೆನಪಿದೆಯಾ? ದಿಸ್ ಈಸ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ರೆಟಿಕ್ಯುಲಮ್ ಇಂದ ಏನು ಬರ್ತವೆ? ವೆಸಿಕಲ್ಸ್ ಬರ್ತವೆ. ಟ್ರಾನ್ಸಿಷನಲ್ ವೆಸಿಕಲ್ಸ್ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಈ ವೆಸಿಕಲ್ಸ್ ಎದ್ರ ಒಳಗಡೆ ಹೋಗ್ತವೆ? ದೇ ವಿಲ್ ಕಮ್ ಆ್ಯಂಡ್ ಜಾಯಿನ್ ವಿತ್ ದ ಗಾಲ್ಗಿ ಅಪ್ಯಾರಟಸ್. ಹೌದಾ? ನಾವು ಈ ಗಾಲ್ಗಿ ಅಪ್ಯಾರಟಸ್ನಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ರಕ್ಚರನ್ನು ಸ್ಟಡಿ ಮಾಡಬೇಕಾದ್ರೆ 4 ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಗಾಲ್ಗಿ ಅಪ್ಯಾರಟಸ್ ಸ್ಟಡಿ ಮಾಡಿದ್ವಿ. ಯಾವ್ಯಾವುದು? ಸಿಸ್ಟರ್ನೇ ಇರುತ್ತೆ, ಅಂದರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಅದಾದಮೇಲೆ ಈ ಮುಂದ್ಗಡೆ ಬಂದರೆ, ಅಂದರೆ ಈ ಸಿಸ್ಟರ್ನೇದು ಮುಂದ್ಗಡೆ ಬಂದರೆ ಅಲ್ಲಿ ವ್ಯಾಕ್ಯೂಲ್ಸ್ ಥರ ಫಾರ್ಮೇಷನ್ ಆಗಿರ್ತವೆ. ಅದೇ ನೀವು ಇಲ್ಲಿ ಸಿಸ್ ಫೇಸ್ ಅಥವಾ ಇದನ್ನು ನಾವು ಫಾರ್ಮಿಂಗ್ ಫೇಸ್ ಅಂತ ಕಲ್ತಿದ್ವಿ. ನೆನಪಿದೆಯಾ? ಫಾರ್ಮಿಂಗ್ ಫೇಸ್ ಅಂದರೆ ಸಿಸ್ ಫೇಸ್ ಅಂತ. ಸೊ ಈ ಗಾಲ್ಗಿ ಅಪ್ಯಾರಟಸ್ ಒಳಗಡೆ ಇಲ್ಲಿ ಫಾರ್ಮಿಂಗ್ ಫೇಸ್ ಇತ್ತು, ಇಲ್ಲಿ ಮ್ಯಾಚ್ಯೂರ್ ಫೇಸ್ ಇತ್ತು. ಓಕೆ, ಮ್ಯಾಚ್ಯೂರ್ ಫೇಸ್ ಅಂದರೆ ಏನು? ಈ ಗಾಲ್ಗಿ ಅಪ್ಯಾರಟಸ್ಸಿಂದ ಹೊರಗೆ ಬರಬೇಕಾದ್ರೆ ಇಲ್ಲಿ ವೆಸಿಕಲ್ಸ್ ಫಾರ್ಮ್ ಆಗ್ತವೆ. isn't it? So they are called as that side is called as the maturing phase. ಅದನ್ನು ಬಿಟ್ಟು ಇದೇನು ಇದೆಯಲ್ಲ, ಫೇಸ್ ಮೆಂಬ್ರೇನ್ ಇದೆಯಲ್ಲ, ಇಲ್ಲಿಂದ ಇದು ಬ್ರ್ಯಾಂಚ್ ಆಗಿ ಮುಂದೆ ಟ್ಯೂಬ್ಯೂಲ್ಸ್ ಆಗ್ತವೆ. ರಿಮೆಂಬರ್ ಟ್ಯೂಬ್ಯೂಲ್ಸ್? ಈ ಟ್ಯೂಬ್ಯೂಲ್ಸಿಂದ ಹೊರಗಡೆ ಬರುವಂತಹ ಸ್ಟ್ರಕ್ಚರ್ಸನ್ನು ನಾವು ಗಾಲ್ಗಿಯನ್ ವ್ಯಾಕ್ಯೂಲ್ಸ್ ಅಂತ ಕರೆದಿದ್ವಿ ಕಳೆದ ವಿಡಿಯೋದಲ್ಲಿ. ನಾವು ದೀಸ್ ಗಾಲ್ಗಿಯನ್ ವ್ಯಾಕ್ಯೂಲ್ಸ್, ಇಲ್ಲೇನು ವ್ಯಾಕ್ಯೂಲ್ಸ್ ಇದಾವಲ್ಲ, ಇವು ಮುಂದೆ ಪಿಂಚ್ ಆಗಿ ಈ ಥರ ಸಪ್ರೇಟ್ ಆಗಿಬಿಡ್ತವೆ. ರೈಟ್? ನಾವು ದೀಸ್ ಗಾಲ್ಗಿಯನ್ ವ್ಯಾಕ್ಯೂಲ್ಸ್ which are nothing but the lysosomes, primary lysosomes ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ. ಸೊ ಲೈಸೋಸೋಮ್ಸ್ ಹೆಂಗೆ ಉಟ್ಕೋತಿದ್ದಾವೆ? ಲೈಸೋಸೋಮ್ಸ್ ಆರ್ ಫಾರ್ಮಿಂಗ್ ಫ್ರಾಮ್ ದ ಫೇಸ್ ಆಫ್ ಗಾಲ್ಗಿ ಅಪ್ಯಾರಟಸ್. ಗೊತ್ತಾಯ್ತಾ? ದ lysosomes or the primary lysosomes, they are formed at the phase of the Golgi apparatus. Right? Now we will get 4 different types of lysosomes. It is called as lysosome polymorphism. What do you mean by this lysosome polymorphism? Lysosome polymorphism. ಓಕೆ, ಅಂದರೆ 4 ರೀತಿಯಾದಂತಹ ಲೈಸೋಸೋಮ್ಗಳನ್ನು ನಾವು ಕಾಣ್ಬೋದು. ಪಾಲಿ ಅಂದರೆ ಏನು? ಮೆನಿ. ಮಾರ್ಫಿಸಮ್, ಮಾರ್ಫಾಲಜಿ, ಮೊದಲನೇ ಲೆಸನ್ ಲಿವಿಂಗ್ ವರ್ಡ್. ಮಾರ್ಫಾಲಜಿ ಅಂದರೆ ಏನು? ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ವಿ, ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಂತ ತಗೋಬೋದು. ಸೊ ಲೈಸೋಸೋಮ್ಸ್ಗಳನ್ನು ನಾವು ನೋಡಿದರೆ 4 ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಸೋಸೋಮ್ಸ್ ಇರ್ತವೆ. ನಾವು ದೋಸ್ 4 ಟೈಪ್ಸ್ ವಿಲ್ ಸ್ಟಡಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಲೈಸೋಸೋಮ್. Primary lysosome. Now what is this primary lysosome? ಇವಾಗಷ್ಟೇ ಕಲ್ತ್ವಲ್ಲ. These are the lysosomes which are formed from the Golgi apparatus. ಎಲ್ಲಿಂದ ಬರ್ತಾ ಇದ್ದಾವೆ ಇವು? These are formed from the Golgi body. ಯಾವ ಫೇಸಿಂದ? ಫೇಸಿಂದ. ಹೌದಾ? Now what these primary lysosome consist of? See,
ಇಲ್ಲೇನು ಲೈಸೋಸೋಮ್ಸ್ ಇಲ್ಲಿ ಫಾರ್ಮ್ ಆಗ್ತಾ ಇದೆಯಲ್ಲ, ದೀಸ್ ಆರ್ ದ ಲೈಸೋಸೋಮ್ಸ್, ದೀಸ್ ಆರ್ ದ ವೆಸಿಕಲ್ ಬಿಟ್ಬಿಡಿ. ಸೊ ಇದೇನು ಪ್ರೈಮರಿ ಲೈಸೋಸೋಮ್ಸ್ ಆಗ್ತಾ ಇದ್ದಾವಲ್ಲ, ಇದ್ರ ಒಳಗಡೆ ಏನಿರ್ತವೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತವೆ. ಈ ಡೈಜೆಸ್ಟಿವ್ ಎನ್ಸೈಮ್ಸು ಇಲ್ಲಿ ನೋಡಿ, ಡೈಜೆಸ್ಟಿವ್ ಎನ್ಸೈಮ್ಸು ಲೈಸೋಸೋಮ್ಸ್ ಒಳಗಡೆ ಬರಬೇಕು ಅಂದರೆ ಅವು ಮುಂಚೆ ಇಲ್ಲಿದ್ದವು. ಇಲ್ಲಿ ಅಂದರೆ ಇಲ್ಲಿ ಗಾಲ್ಗಿ ಅಪಾರಟಸ್ ಒಳಗಡೆ. ಈ ಗಾಲ್ಗಿ ಅಪಾರಟಸ್ ಒಳಗಡೆ ಎನ್ಸೈಮ್ಸ್ ಅಂದ್ರೆ ಏನು, ಅಗೇನ್ ದೇ ಆರ್ ಒನ್ ಕೈಂಡ್ ಆಫ್ ಪ್ರೋಟೀನ್ಸ್. ಕೆಲವೊಂದು ಮಾಡಿಫಿಕೇಶನ್ಸ್ ಆಗಿರುತ್ತೆ. ಈ ಮಾಡಿಫಿಕೇಶನ್ ವರ್ಡ್ ಎಲ್ಲಿ ಕಲ್ತಿದ್ವಿ ನಾವು, ಮಾಡಿಫಿಕೇಶನ್ ಆಫ್ ದ ಪ್ರೋಟೀನ್ಸ್ ಎಲ್ಲಿ ಆಗುತ್ತೆ, ಇಟ್ ಹ್ಯಾಪನ್ಸ್ ಇನ್ಸೈಡ್, ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಗಾಲ್ಗಿ ಅಪಾರಟಸ್. ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ, ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲೈಸೋಸೋಮ್ಸ್ ಒಳಗಡೆ ಪ್ರೈಮರಿ ಲೈಸೋಸೋಮ್ಸ್ ಒಳಗಡೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇದ್ದಾವೆ. ಹಾಗಾದರೆ ಅವು ಎಲ್ಲಿಂದ ಬಂದಿರಬೇಕು, ಈ ಗಾಲ್ಗಿ ಬಾಡಿಯಿಂದ ಬಂದಿರಬೇಕು. ಗಾಲ್ಗಿ ಬಾಡಿಯಿಂದ ಎಲ್ಲಿಂದ ಬಂದಿರಬೇಕು, ಇಲ್ಲಿ ಬರಬೇಕು ಅಂದರೆ, ಗಾಲ್ಗಿ ಒಳಗಡೆ ಬರಬೇಕು ಅಂದರೆ ಮುಂಚೆ ಅವು ಎಲ್ಲಿ ಫಾರ್ಮ್ ಆಗಿದ್ವು, ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಫಾರ್ಮ್ ಆಗಿರುವಂತಹ ಪ್ರೋಟೀನ್ಸ್ ಏನು ಲಿಪಿಡ್ಸ್ ಇದಾವಲ್ಲ, ಅವು ಈ ಟ್ರಾನ್ಸಿಷನಲ್ ವೆಸಿಕಲ್ ಮೂಲಕ ಗಾಲ್ಗಿ ಅಪಾರಟಸ್ಸಿಗೆ ಬರ್ತವೆ. ಗಾಲ್ಗಿ ಅಪಾರಟಸ್ ಒಳಗಡೆ ದ ಮೇನ್ ಥಿಂಗ್, ಅವು ಮಾಡಿಫೈ ಆಗ್ತವೆ. ಮಾಡಿಫೈ ಅಂತಂದರೆ ಅವಕ್ಕೆ ಒಂದು ಪರ್ಫೆಕ್ಟ್ ಆದಂತಹ ಒಂದು ಪ್ಯಾಕೇಜಿಂಗ್ ಸಿಗುತ್ತೆ. ದೇರ್ ಫೋರ್ ಗಾಲ್ಗಿ ಅಪಾರಟಸ್ ಹೆಲ್ಪ್ಸ್ ಇನ್ ಪ್ಯಾಕೇಜಿಂಗ್ ಅಂತ ಕಲ್ತಿದ್ವಲ್ಲ. ಸೊ ಈ ಮೊಲಿಕ್ಯೂಲ್ಸು ಗಾಲ್ಗಿ ಒಳಗಡೆ ಬಂದು ಮಾಡಿಫೈ ಆಗಿ ದೆನ್ ದೇ ವಿಲ್ ಬಿಕಮ್ ದ ಎನ್ಸೈಮ್ಸ್. ಈ ಎನ್ಸೈಮ್ಸು ಈ ವ್ಯಾಕ್ಯೂಲ್ಸ್ ಒಳಗಡೆ ಹೋಗಿ ಸ್ಟೋರ್ ಆಗ್ತವೆ. ಆ ವ್ಯಾಕ್ಯೂಲ್ ಸಪ್ರೇಟ್ ಆಗಿಬಿಡುತ್ತೆ, ರೈಟ್. ಆ್ಯಂಡ್ ದೋಸ್ ವ್ಯಾಕ್ಯೂಲ್ಸ್ ವಿ ಆರ್ ಕಾಲಿಂಗ್ ದೆಮ್ ಆಸ್ ದ ಪ್ರೈಮರಿ ಲೈಸೋಸೋಮ್ಸ್. ಸೊ ಪ್ರೈಮರಿ ಲೈಸೋಸೋಮ್ಸ್ ಅಲ್ಲಿ ಏನಿರುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತವೆ. ಡೈಜೆಸ್ಟಿವ್ ಎನ್ಸೈಮ್ಸ್, ಸರಿನಾ, ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ, ದ ಸೆಕೆಂಡ್ ಟೈಪ್ ಆಫ್ ಲೈಸೋಸೋಮ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಹಿಟಿರೋಫ್ಯಾಗೋಸೋಮ್. ಹಿಟಿರೋಫ್ಯಾಗೋಸೋಮ್, ಅಗೇನ್ ಇಲ್ಲಿ ಝೋಮ್ ಅಂತ ಬಂತು. ಝೋಮ್ ಅಂದರೆ ಏನು, ಬಾಡಿ ಅಂತ ಅರ್ಥ, ಹೌದಾ. ಈ ಹಿಟಿರೋಫ್ಯಾಗೋಸೋಮ್ ಇದೆಯಲ್ಲ, ದೀಸ್ ಆರ್ ಕಾಲ್ಡ್ ಆ್ಯಸ್ ಡೈಜೆಸ್ಟಿವ್ ವ್ಯಾಕ್ಯೂಲ್ಸ್. ಡೈಜೆಸ್ಟಿವ್ ವ್ಯಾಕ್ಯೂಲ್ಸ್, okay. So what do you mean by the digestive vacuoles? See, you know about the macrophages. ನೆನಪಿದೆಯಾ, macrophage ಎಲ್ಲಿ ಬಂದಿತ್ತು, ಇಟ್ ಈಸ್ ಒನ್ ಕೈಂಡ್ ಆಫ್ WBC. macrophage we have studied in areolar tissue. areolar tissue ಕಲಿಬೇಕಾದ್ರೆ ನಾವು ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಇರ್ತವೆ, ಮಾಸ್ಟ್ ಸೆಲ್ಸ್ ಇರ್ತವೆ, ಮತ್ತು ಅಮೀಬಾ ಥರ ಮೂವ್ ಆಗುವಂತಹ ಮ್ಯಾಕ್ರೋಫೇಜಸ್ ಇರ್ತವೆ ಅಂತ ಕಲ್ತಿದ್ವಿ. ಮ್ಯಾಕ್ರೋಫೇಜ್ ಏನು ಮಾಡ್ತವೆ, ನಮ್ಮ ಬಾಡಿ ಒಳಗಡೆ ಫಾರಿನ್ ಪಾರ್ಟಿಕಲ್ಸ್ ಇದ್ದು ಅಂದರೆ, ಅಥವಾ ಬ್ಯಾಕ್ಟೀರಿಯಾ ಅಂತಹ ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಅವನ್ನ ಫುಲ್ ರನ್ ಮಾಡ್ಕೊಂಡು ಹೋಗಿ ಅವು ಎಲ್ಲಿರ್ತಾವೋ ಅಲ್ಲಿಂದ ಅವನ್ನ ಎಂಗಲ್ಫ್ ಮಾಡಿಕೊಂಡು ಒಳಗಡೆ ತೊಗೊಂಡು ಅವನ್ನ ಫುಲ್ ಸಾಯಿಸಿಬಿಡ್ತವೆ. ಯಾರ ಕೆಲಸ, ಮ್ಯಾಕ್ರೋಫೇಜಸ್ ಕೆಲಸ, ಹೌದಾ. ಸೊ ಹಿಯರ್ ವಿಲ್ ಇಮ್ಯಾಜಿನ್ ನೌ ದಿಸ್ ಈಸ್ ದ ಮ್ಯಾಕ್ರೋಫೇಜ್ ಸೆಲ್. ಈ ಮ್ಯಾಕ್ರೋಫೇಜ್ ಸೆಲ್ ಒಳಗಡೆ ವೇಟ್, ಸೊ ದಿಸ್ ಈಸ್ ದ ಮ್ಯಾಕ್ರೋಫೇಜ್ ಸೆಲ್. ಸೊ ಮ್ಯಾಕ್ರೋಫೇಜ್ ಸೆಲ್ ಅಂತಂದರೆ ಅದಕ್ಕೆ ಈ ಥರ ಸ್ಟ್ರಕ್ಚರ್ಸ್ ಇರುತ್ತೆ, ಸುಡೋಪೋಡಿಯಾ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ನಾವು ದೀಸ್ ಆರ್ ದ ಸುಡೋಪೋಡಿಯಾ ಲೈಕ್ ಸ್ಟ್ರಕ್ಚರ್ಸ್, ಹೌದಾ, ಅಮೀಬಾದಲ್ಲಿ ಇರ್ತಾವಲ್ಲ ಅದೇ ರೀತಿಯಾಗಿ. ಸೊ ಮ್ಯಾಕ್ರೋಫೇಜಸ್ ನಮ್ಮ ಬಾಡಿ ಒಳಗಡೆ ಪೂರ್ತಿ ಯಾವತ್ತು ಮೂವ್ ಆಗ್ತಾ ಇರ್ತವೆ, ಎಲ್ಲಾದರೂ ಬ್ಯಾಕ್ಟೀರಿಯಾ ಕುಂತಿದ್ದಾವ ಅಂತ ಹುಡುಕ್ತಾ. ಇನ್ ಕೇಸ್ ಇಲ್ಲೇನಾದರೂ ಒಂದು ಫಾರಿನ್ ಪಾರ್ಟಿಕಲ್ಸ್ ಇತ್ತು ಅಂದರೆ, ಫಾರಿನ್ ಪಾರ್ಟಿಕಲ್ಸ್ ಇಮ್ಯಾಜಿನರಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗಿದೆ ಅಂತ, ನಾವು ದಿಸ್ ಈಸ್ ಒನ್ ಬ್ಯಾಕ್ಟೀರಿಯಾ, ಸರಿನಾ. ಸೊ ಈ ಮ್ಯಾಕ್ರೋಫೇಜು ಅಲರ್ಟ್ ಆಗಿಬಿಡುತ್ತೆ, ಓಕೆ ಫಾರಿನ್ ಪಾರ್ಟಿಕಲ್ಸ್ ಬಾಡಿ ಒಳಗಡೆ ಬಂದಿದೆ, ಅದನ್ನು ನಾನು ಹಿಡ್ಕೊಂಡು ಸಾಯಿಸಬೇಕು ಅಂತ. ಸೊ ವಾಟ್ ಇಟ್ ವಿಲ್ ಡೂ, ದಿಸ್ ಮ್ಯಾಕ್ರೋಫೇಜ್ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಸುಡೋಪೋಡಿಯಾ ಲೈಕ್ ಸ್ಟ್ರಕ್ಚರ್ಸ್ ಟು ಎಂಗಲ್ಫ್ ದ್ಯಾಟ್ ಬ್ಯಾಕ್ಟೀರಿಯಾ. ಅಂದರೆ ಈ ಬ್ಯಾಕ್ಟೀರಿಯಾನ ಹಿಡಿಲಿಕ್ಕೆ ಇದೇನು ಸ್ಟ್ರಕ್ಚರ್ಸ್ ಇದಾವಲ್ಲ, ಮೂವ್ ಆಗ್ತಾ ಇದೆಯಲ್ಲ, ಈ ಮ್ಯಾಕ್ರೋಫೇಜ್ ಸೆಲ್ ಮೂವ್ ಆಗ್ತಾ ಆಗ್ತಾ ಅದು ಎಲ್ಲಿದೆಯಲ್ಲ ಅದಕ್ಕೆ ಫುಲ್ ಹಿಂಗೆ ಹೋಗಿ ಪೂರ್ತಿ ತನ್ನ ಸೆಲ್ ಒಳಗಡೆ ತೊಗೊಂಡ್ಬಿಡುತ್ತೆ. ಸೊ ಇಟ್ ವಿಲ್ ಫಾರ್ಮ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ಬ್ಯಾಕ್ಟೀರಿಯಾ ಹತ್ತಿರ ಬಂದಂಗೆ ಈ ಥರ ಸ್ಟ್ರಕ್ಚರ್ ಫಾರ್ಮ್ ಆಗಿ ನೆಕ್ಸ್ಟ್ ಸ್ಟೇಜಲ್ಲಿ ಈ ಎರಡು ಎಂಡ್ ಇದಾವಲ್ಲ, ಈ ಎರಡು ಎಂಡು ಈ ರೀತಿ ಜಾಯಿನ್ ಆಗಿಬಿಡ್ತವೆ, ರೈಟ್. ಸೊ ಎರಡು ಎಂಡ್ ಜಾಯಿನ್ ಆಯಿತು ಅಂತಂದರೆ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಬಂದುಬಿಡ್ತು. ಯಾವ ಸೆಲ್ ಇದು, ಇದು ಮ್ಯಾಕ್ರೋಫೇಜ್ ಸೆಲ್. ವಾಟ್ ಈಸ್ ದಿಸ್ ಮ್ಯಾಕ್ರೋಫೇಜ್, ಇಟ್ ಈಸ್ ಒನ್ ಟೈಪ್ ಆಫ್ WBC, ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು. ಸೊ ಈ ಪಾಯಿಂಟ್ ಜಾಯಿನ್ ಆಯಿತು ಅಂತಂದರೆ ಇಲ್ಲಿ ಮೆಂಬ್ರೇನ್ ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಮೆಂಬ್ರೇನ್ ಡಿಸಾಲ್ವ್ ಆಯಿತು ಅಂದರೆ ಈ ಬ್ಯಾಕ್ಟೀರಿಯಾ ಇವಾಗ ಒಳಗೆ ಬಂತು.
ಸೊ ಈ ಬ್ಯಾಕ್ಟೀರಿಯಾ ಒಳಗೆ ಬಂದ ತಕ್ಷಣ ಏನಾಗುತ್ತೆ, ಇಲ್ಲೇನು ಪ್ರೈಮರಿ ಲೈಸೋಸೋಮ್ ಇದಾವಲ್ಲ, ನಾವು ದೀಸ್ ಪ್ರೈಮರಿ ಲೈಸೋಸೋಮ್ ಇವು ಸ್ಲೋ ಆಗಿ ಮೂವ್ ಆಗ್ತವೆ ಇದರ ಕಡೆ, ಈ ಬ್ಯಾಕ್ಟೀರಿಯಾ ಕಡೆ. ಸೊ ಇದೇನು ಬ್ಯಾಕ್ಟೀರಿಯಾ ಒಳಗಡೆ ಬಂದಿದೆಯಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಫ್ಯಾಗೋಸೋಮ್. ಫ್ಯಾಗೋಸೋಮ್, phagosome, SOME, and the process is called as phagocytosis. So phagocytosis ಅಂದರೆ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಅಥವಾ ಫಾರಿನ್ ಪಾರ್ಟಿಕಲ್ಸನ್ನು ಹೋಗಿ ಈ ರೀತಿ ಎಂಗಲ್ಫ್ ಮಾಡಿ ಒಳಗೆ ತಗೊಳ್ಳೋದು. ಈ ಬ್ಯಾಕ್ಟೀರಿಯಾ ಅಂದರೆ ಏನು, ಸಮಥಿಂಗ್ ಸಾಲಿಡ್ ಅಂತ ಅರ್ಥ, ಹೌದಾ? ಅದೇ ರೀತಿಯಾಗಿ ಕೆಲವೊಂದು ಸತಿ ಲಿಕ್ವಿಡ್ ಅನ್ವಾಂಟೆಡ್ ಪಾರ್ಟಿಕಲ್ಸನ್ನು ಕೂಡ ಈ ಸೆಲ್ಸ್ಗಳು ಎಂಗಲ್ಫ್ ಮಾಡ್ಕೋತವೆ, ಅದನ್ನು ಪಿನೋಸೈಟೋಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ 2 ವರ್ಡ್ಸ್ ಬಂತು, ಯಾವ್ಯಾವುದು? ಒಂದು ಫ್ಯಾಗೋಸೈಟೋಸಿಸ್, ಇದೆಲ್ಲ ನಿಮ್ಮ ಸಿಲೆಬಸ್ಸಿಗಿದೆ. ಫ್ಯಾಗೋಸೈಟೋಸಿಸ್, ಫ್ಯಾಗೋಸೈಟೋಸಿಸ್ ಆ್ಯಂಡ್ ಪಿನೋಸೈಟೋಸಿಸ್, PINO or PYNO, ಇಟ್ ಈಸ್ PINO, ಕರೆಕ್ಟ್. ಸೊ ಫ್ಯಾಗೋಸೈಟೋಸಿಸ್ ಅಂತಂದರೆ ಸಾಲಿಡ್ ಫುಡ್ ಪಾರ್ಟಿಕಲ್ಸನ್ನು ಒಳಗೆ ತಗೊಳ್ಳೋದು. ಪಿನೋಸೈಟೋಸಿಸ್ ಅಂತಂದರೆ ಲಿಕ್ವಿಡ್ ಫುಡ್ ಪಾರ್ಟಿಕಲ್ಸನ್ನು ಅಥವಾ ಲಿಕ್ವಿಡ್ ಅನ್ವಾಂಟೆಡ್ ಪಾರ್ಟಿಕಲ್ಸನ್ನು ಒಳಗೆ ತಗೋಬೋದು. ಫುಡ್ ಪಾರ್ಟಿಕಲ್ಸ್ ಅಂತ ಯಾಕೆ ಹೇಳಿದೆ, ಇನ್ ಕೇಸ್ ಇದು ಅಮೀಬಾ ಇತ್ತು ಅಂತ ಇಮ್ಯಾಜಿನ್ ಮಾಡಿ. ಅಮೀಬಾ ಅಗೇನ್ ಏಕಕೋಶೀಯ ಜೀವಿ. ಅಮೀಬಾ ಇತ್ತು ಅಂತಂದರೆ ಅವಾಗ ಅದು ಅದಕ್ಕೆ ಫುಡ್ ಆಗಿಬಿಡುತ್ತೆ. ಬಟ್ ನಮ್ಮ ಬಾಡಿ ತಗೊಂಡ್ರೆ ಅದು ಅನ್ವಾಂಟೆಡ್ ಅಥವಾ ಫಾರಿನ್ ಪಾರ್ಟಿಕಲ್ಸ್ ಆಗುತ್ತೆ, ಸರಿನಾ? ಅಲ್ಟಿಮೇಟ್ ಆಗಿ ಪ್ರೊಸೆಸ್ ಯಾವುದು? ಫ್ಯಾಗೋಸೈಟೋಸಿಸ್ ಅಥವಾ ಪಿನೋಸೈಟೋಸಿಸ್. ಸೊ ಇದೇನು ಫುಲ್ ಒಂದು ವ್ಯಾಕ್ಯೂಲ್ ಅಂತ ಫಾರ್ಮ್ ಆಯ್ತಲ್ಲ, ಇದ್ರ ಒಳಗಡೆ ಸಾಲಿಡ್ ಪಾರ್ಟ್ ಇರ್ಬೋದು ಅಥವಾ ಲಿಕ್ವಿಡ್ ಪಾರ್ಟ್ ಇರ್ಬೋದು. ಸಾಲಿಡ್ ಪಾರ್ಟ್ ಇತ್ತು ಅಂದರೆ ಅದು ಫ್ಯಾಗೋಸೋಮ್, ಲಿಕ್ವಿಡ್ ಪಾರ್ಟ್ ಇತ್ತು ಅಂತಂದರೆ ಅದು ಪಿನೋಸೋಮ್. ಓಕೆ, ಇದೆಲ್ಲ ವರ್ಡ್ಸ್ ಗೊತ್ತಾಗಬೇಕು. ಸೊ ಒಂದ್ಸತಿ ಇಲ್ಲಿ ಒಳಗಡೆ ಫ್ಯಾಗೋಸೋಮ್ ಮತ್ತು ಪಿನೋಸೋಮ್ ಯಾವುದಾದ್ರೂ ಒಂದು ಫಾರ್ಮ್ ಆಯಿತು ಅಂತಂದರೆ ದೆನ್ this primary lysosome, it will start moving towards this vacuole, phagosome or pinosome. ಸೊ ಒಳಗಡೆ ಡೈಜೆಸ್ಟಿವ್ ಎಂಜೈಮ್ಸ್ ಇದ್ದಾವೆ. ಸೊ ಆ ಫ್ಯಾಗೋಸೈಮಿಗೆ ಆ ಪ್ರೈಮರಿ ಲೈಸೋಸೋಮ್ ಟಚ್ ಆದ ತಕ್ಷಣ ಇದು ಫುಲ್ ವಾಲ್ ಡಿಸಾಲ್ವ್ ಆಗಿ ಈ ಲೈಸೋಸೋಮ್ ಒಳಗಡೆ ಇರುವಂತಹ ಏನೇನು ಎಂಜೈಮ್ಸ್ ಇದಾವಲ್ಲ ಅವೆಲ್ಲವೂ ರಿಲೀಸ್ ಆಗಿಬಿಡ್ತವೆ. ಓಕೆ, ಆ್ಯಂಡ್ ದೀಸ್ ಎಂಜೈಮ್ಸ್ ದೇ ಆರ್ ಸೋ ಸ್ಟ್ರಾಂಗ್ ದ್ಯಾಟ್ ಆ ಬ್ಯಾಕ್ಟೀರಿಯಾ ಸೆಲ್ದೇನು ಮಾಲಿಕ್ಯೂಲ್ಸ್ ಇದಾವಲ್ಲ ಅವೆಲ್ಲವನ್ನು ಬ್ರೇಕ್ ಮಾಡಿಬಿಡ್ತವೆ, ಡೈಜೆಸ್ಟ್ ಮಾಡಿಬಿಡ್ತವೆ ಅಥವಾ ಬ್ರೇಕ್ ಮಾಡ್ತವೆ, ಹೈಡ್ರೋಲೈಸಿಸ್ ಮಾಡ್ತವೆ, ಸ್ಪ್ಲಿಟ್ ಮಾಡ್ತವೆ, ಒನ್ ಆ್ಯಂಡ್ ದ ಸೇಮ್. ಅಲ್ಟಿಮೇಟಾಗಿ ಏನು ಮಾಡಬೇಕು, ಆ ಬ್ಯಾಕ್ಟೀರಿಯಲ್ ಬಾಡಿಯನ್ನು ನಾವು ಮಾಡಬೇಕು ಸಾಯಿಸಬೇಕು ಅಥವಾ ಅದ್ರದ್ದು ಆ್ಯಕ್ಷನನ್ನು ನಲಿಫೈ ಮಾಡಬೇಕು. You got this point? So this is called as a digestive vacuole. So ಇದೇನು ಪ್ರೈಮರಿ ವ್ಯಾಕ್ಯೂಲ್ ಇದೆಯಲ್ಲ, ಈ ಪ್ರೈಮರಿ ವ್ಯಾಕ್ಯೂಲ್ ಪ್ಲಸ್ ಇಲ್ಲಿರುವಂತಹ ಫ್ಯಾಗೋಸೋಮ್ ಇದೆರಡು ಸೇರಿ ಇಲ್ಲೊಂದು ಸ್ಟ್ರಕ್ಚರ್ ಫಾರ್ಮ್ ಆಯ್ತಲ್ಲ, ನಾವು ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಹೆಟಿರೋಫ್ಯಾಗೋಸೋಮ್. ಸೊ ಹೆಟಿರೋಫ್ಯಾಗೋಸೋಮ್ ಹೆಂಗೆ ಫಾರ್ಮ್ ಆಯಿತು? ದಿಸ್ ಈಸ್ ಫಾರ್ಮ್ಡ್ ಫ್ರಾಮ್ ಪ್ರೈಮರಿ ಲೈಸೋಸೋಮ್. ಪ್ರೈಮರಿ ಅಂದರೆ ಈ ರೀತಿ ತೋರಿಸ್ಬೋದು, ಪ್ರೈಮರಿ ಲೈಸೋಸೋಮ್ ಪ್ಲಸ್ ಫ್ಯಾಗೋಸೋಮ್, ಓಕೆ, ಅಥವಾ ಪಿನೋಸೋಮ್, ಒನ್ ಆ್ಯಂಡ್ ದ ಸೇಮ್. ಸೊ ಈ ಎರಡೂ ಸ್ಟ್ರಕ್ಚರನ್ನು ಸೇರಿ ಆಗುವಂತಹ ಒಂದು ಸ್ಟ್ರಕ್ಚರ್ ಯಾವುದು? ಹೆಟಿರೋಫ್ಯಾಗೋಸೋಮ್. ಡೈಜೆಸ್ಟಿವ್ ವ್ಯಾಕ್ಯೂಲ್ ಅಂತ ಯಾಕೆ ಹೇಳಿದ್ವಿ? ಕೆಲವೊಂದು ಬಾರಿ ಅದೇನಾದರೂ ಯೂಸ್ಫುಲ್ ಪಾರ್ಟಿಕಲ್ ಇತ್ತು ಅಂತಂದರೆ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಕೂಡ ಇಂತಹ ವ್ಯಾಕ್ಯೂಲ್ಸ್ ಹೆಲ್ಪ್ ಮಾಡ್ತವೆ. ಅಥವಾ ಇದೇನಾದರೂ ಅಮೀಬಾ ಸೆಲ್ ಇತ್ತು ಅಂತಂದರೆ ಅವಾಗ ಅದು ಫುಡ್ ಆಗಿಬಿಡುತ್ತೆ. ಸೊ ಫುಡ್ಡನ್ನು ಡೈಜೆಸ್ಟ್ ಮಾಡಲಿಕ್ಕೆ ಫಾರ್ಮ್ ಆದಂತಹ ಒಂದು ಸ್ಟ್ರಕ್ಚರ್ ಯಾವುದು? ಹೆಟಿರೋಫ್ಯಾಗೋಸೋಮ್. ಅರ್ಥ ಆಯ್ತಾ ಹೆಟಿರೋಫ್ಯಾಗೋಸೋಮು? ನೆಕ್ಸ್ಟ್ ಥರ್ಡ್ ಒನ್, ದ ಥರ್ಡ್ ಟೈಪ್ ಈಸ್ ಕಾಲ್ಡ್ ಆ್ಯಸ್ ಆಟೋಫ್ಯಾಗೋಸೋಮ್. ಆಟೋಫ್ಯಾಗೋಸೋಮ್. ಆಟೋ ಅಂದರೆ ಏನು? ಸೆಲ್ಫ್ ಅಂತ ಅರ್ಥ. ಓಕೆ, ಸೆಲ್ಫ್. ನಾವು ವಾಟ್ ಈಸ್ ದಿಸ್ ಸೆಲ್ಫ್? ನಾವು ಈ ಸೆಲ್ಲನ್ನು ತಗೊಳ್ಳಿ, ಎನಿ ಸೆಲ್, ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಬಿಲಿಯನ್ ಸೆಲ್ಸ್ ಇರ್ತಾವಲ್ಲ ಅದ್ರ ಒಳಗಡೆ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸೆಲ್ಲು ತುಂಬ ಹಳೇದಾಗಿದೆ ಅಂತ ಇಮ್ಯಾಜಿನ್ ಮಾಡಿ. ಯಾಕಂದರೆ ನಮ್ಮ ಬಾಡಿ ಒಳಗಡೆ ಕಂಟಿನ್ಯೂಸ್ ಆಗಿ ಸೆಲ್ಸ್ ಹುಟ್ಕೋತಾನೆ ಇರ್ತವೆ. ಆ ಹುಟ್ಟಿದಂತಹ ಸೆಲ್ಸು ಅವು ಒಂದಲ್ಲ ಒಂದಿನ ಪೂರ್ತಿ ಅದರ ಫಂಕ್ಷನ್ ಸ್ಟಾಪ್ ಆಗಿ ಅವು ಡಿಜನ್ರೇಟ್ ಆಗ್ತಾ ಇರ್ತವೆ ಮತ್ತು ಹೊಸ ಸೆಲ್ಸ್ಗಳು ಹುಟ್ಕೋತಾ ಇರ್ತವೆ. ಸೆಲ್ಸ್ ಏನಾದರೂ ಸಾಯದೇ ಇತ್ತು ಅಂತಂದರೆ ಅದು ಒಂದೇ ಥರ ಸೆಲ್, ಯಾವುದು? ಕ್ಯಾನ್ಸರ್ ಸೆಲ್. ಕ್ಯಾನ್ಸರ್ ಸೆಲ್ಸ್ ಮಾತ್ರ ಯಾವತ್ತೂ ಸಾಯೋದಿಲ್ಲ, ಯಾವತ್ತೂ ಅವು ಫಂಕ್ಷನಲ್ ಇದ್ದೇನೆ ಇರ್ತವೆ. ಬಟ್
ಸೆಲ್ಸ್ ಏನು ಮಾಡ್ತವೆ, ಸ್ವಲ್ಪ ವರ್ಷ ಆದಮೇಲೆ, ಅದು ಪರ್ಫೆಕ್ಟ್ ಪೀರಿಯಡ್ ಅಂತ ಅಲ್ಲ, ಅದರದ್ದೆಲ್ಲ ಫಂಕ್ಷನ್ ಮಾಡ್ತಾ ಮಾಡ್ತಾ ಅದೇನು ಹಳೇದಾಗ್ಬಿಡುತ್ತಲ್ಲ, ಓಲ್ಡ್ ಸೆಲ್ ಆಗುತ್ತಲ್ಲ, ಅವಾಗ ಅದು ತನ್ನಷ್ಟಕ್ಕೆ ತಾನೇ ಏನು ಮಾಡಿಬಿಡುತ್ತೆ, ರಪ್ಚರ್ ಆಗಿ ಸತ್ತೋಗುತ್ತೆ ಅಂದರೆ ಫುಲ್ ಹಿಂಗೆಲ್ಲ ಜೀವ ಹೋಗುತ್ತೆ ಅಂತಲ್ಲ, ಆ ಸೆಲ್ದು ಫಂಕ್ಷನ್ನು ಸ್ಟಾಪ್ ಆಗುತ್ತೆ ಅಂತ ಅರ್ಥ, ರೈಟ್. ಈ ಅಟೋಫ್ಯಾಗೋಸಮ್ ಯಾಕೆ ಇಲ್ಲಿ ಬಂತು ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಇದು ಒಂದು ಫುಲ್ ಓಲ್ಡ್ ಸೆಲ್ ಇದೆ, ಓಕೆ. ಈ ಓಲ್ಡ್ ಸೆಲ್ ಒಳಗಡೆ ದೇರ್ ಈಸ್ ಒನ್ ಆರ್ಗನಲೆ, ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ. ಸೊ ಇಲ್ಲೊಂದು ಮೈಟೋಕಾಂಡ್ರಿಯಾ ಇದೆ. ವಾಟ್ ಈಸ್ ದಿಸ್ ಮೈಟೋಕಾಂಡ್ರಿಯಾ? ದಿಸ್ ಈಸ್ ಒನ್ ಟೈಪ್ ಆಫ್ ಆರ್ಗನಲೆ. ಸೊ ಈ ಮೈಟೋಕಾಂಡ್ರಿಯಾ ಇಟ್ ಇಸ್ ನಾಟ್ ಪರ್ಫಾರ್ಮಿಂಗ್ ಎನಿ ಫಂಕ್ಷನ್, ಜಸ್ಟ್ ಇಮ್ಯಾಜಿನ್, ಓಕೆ. ಸೊ ಈ ಸೆಲ್ ಇರೋದೇ ಇಷ್ಟು ಚಿಕ್ಕದಾಗಿದೆ, ಅದ್ರ ಒಳಗಡೆ ಈ ಪಾರ್ಟು ಅಂದರೆ ಈ ಮೈಟೋಕಾಂಡ್ರಿಯಾ ವರ್ಕ್ ಮಾಡ್ತಾ ಇಲ್ಲ. ಸೊ ದ ಸೆಲ್ ಈಸ್ ನಾಟ್ ಇನ್ ನೀಡ್ ಆಫ್ ದಿಸ್ ಮೈಟೋಕಾಂಡ್ರಿಯಾ. ಸೊ ಈ ಅಂಥದ್ರಲ್ಲಿ ಏನಾಗುತ್ತೆ, ಯಾವಾಗ ಈ ಮೈಟೋಕಾಂಡ್ರಿಯಾ ನಾನ್ ಫಂಕ್ಷನಲ್ ಆಗುತ್ತಲ್ಲ, ಆ ಟೈಮಿಗೆ ಇವೇನು ಲೈಸೋಸೋಮ್ಸ್ ಇದಾವಲ್ಲ, ದೇ ವಿಲ್ ಕಮ್ ಆ್ಯಂಡ್ ಅಟ್ಯಾಚ್. ಸೊ ಒಂದು ಸತಿ ಯಾವುದಾದ್ರೂ ಒಂದು ಪಾರ್ಟಿಗೆ ಲೈಸೋಸೋಮ್ ಬಂದು ಅಟ್ಯಾಚ್ ಆಯಿತು ಅಂತಂದರೆ ಅದು ಡೆಫಿನೆಟ್ಲಿ ಮುಂದೆ ಡಿಸ್ಇಂಟಿಗ್ರೇಟ್ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ ಅಂತ ಅರ್ಥ. ಸೊ ಲೈಸೋಸೋಮ್ ಬಂತ ಇಲ್ಲಿ ಆ ಮೈಟೋಕಾಂಡ್ರಿಯಾ ಫುಲ್ ಓಲ್ಡ್ ಆಗಿದೆಯಾ, ಅದನ್ನು ಡಿಸ್ಟ್ರಾಯ್ ಮಾಡಬೇಕಾ. ಸೊ ಡಿಸ್ಟ್ರಾಯ್ ಮಾಡೋದು ಅಂತಂದ್ರೆ ಏನು, ಎನ್ಸೈಮ್ಸ್ ಬಿಟ್ಟು ಅದರಲ್ಲಿರುವಂತಹ ಕೆಮಿಕಲ್ಸನ್ನು ಪೂರ್ತಿ ಡಿಸ್ಟ್ರಾಯ್ ಮಾಡಿಬಿಡೋದು. ಸೊ ಈ ಲೈಸೋಸೋಮ್ ಬಂದು ಅಟ್ಯಾಚ್ ಆಯಿತು ಅಂದರೆ ಇದಿಲ್ಲಿ ಓಪನ್ ಆಗಿ ಆಲ್ ದೀಸ್ ಎನ್ಸೈಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲೈಸೋಸೋಮ್ ದೇ ಆರ್ ರಿಲೀಸ್ಡ್. ಸೊ ರಿಲೀಸ್ ಆಯಿತು ಅಂದರೆ ಇಲ್ಲಿರುವಂತಹ ಮೈಟೋಕಾಂಡ್ರಿಯಾ ಫುಲ್ ಪೀಸ್ ಆಗಿಬಿಡುತ್ತೆ. ಪೀಸ್ ಅಂದರೆ ಫುಲ್ ಚಿಕ್ಕದಲ್ಲ, ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್. ಸೊ ಫುಲ್ ಆ ಸ್ಟ್ರಕ್ಚರು ಅಲ್ಲಿರುವಂತಹ ಕೆಮಿಕಲ್ಸು ಡಿಸ್ಟ್ರಾಯ್ ಆಗಿಬಿಡ್ತವೆ. ಯು ಗಾಟ್ ದಿಸ್ ಪಾಯಿಂಟ್. ಕೆಲವೊಂದು ಬಾರಿ ಏನಾಗುತ್ತೆ, ಇಲ್ಲಿ ಮೈಟೋಕಾಂಡ್ರಿಯಾ ಡಿಸ್ಟ್ರಾಯ್ ಆಯಿತು ಅಂತಂದರೆ ಯಾವ ಕೆಮಿಕಲ್ಸ್ ಫಾರ್ಮ್ ಆಗಬೇಕು, ಮೈಟೋಕಾಂಡ್ರಿಯಾ ಯಾವುದರಿಂದ ಫಾರ್ಮ್ ಆಗಿತ್ತೋ ಅದೇ ಕೆಮಿಕಲ್ಸ್ ರಿಲೀಸ್ ಆಗಿಬಿಡುತ್ತೆ. ಸೊ ಅಗೇನ್ ಆಲ್ ದೀಸ್ ಕೆಮಿಕಲ್ಸ್ ವಿಲ್ ಬಿ ಸೆಂಟ್ ಬ್ಯಾಕ್, ಓಕೆ. ಮತ್ತು ಇವೆಲ್ಲ ಕೆಮಿಕಲ್ಸು ಅಲ್ಲಿ ಹೋಗಿ ಮತ್ತೆ ಅವು ಪ್ಯಾಕ್ ಆಗಿ ಮತ್ತೆ ಹೊಸ ಮೈಟೋಕಾಂಡ್ರಿಯಾನು ಅವು ಫಾರ್ಮ್ ಮಾಡ್ಬೋದು. ಇಟ್ ಈಸ್ ಒನ್ ಟೈಪ್ ಆಫ್ ಸೆಲ್ ರೀಸೈಕ್ಲಿಂಗ್, ಓಕೆ. ಸೊ ಲೈಸೋಸೋಮ್ಸ್ ಇಂಡೈರೆಕ್ಟ್ ಆಗಿ ಅವು ಸೆಲ್ಲನ್ನು ರೀಸೈಕಲ್ ಮಾಡಲಿಕ್ಕೆ, ಫ್ರೆಶ್ ಆಗಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಹೇಗೆ ಓಲ್ಡ್ ಸೆಲ್ಯುಲರ್ ಸ್ಟ್ರಕ್ಚರ್ಸ್ ಇರ್ತಾವಲ್ಲ, ಆ ಸ್ಟ್ರಕ್ಚರನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ದೀಸ್ ಲೈಸೋಸೋಮ್ಸ್ ಆರ್ ಹೆಲ್ಪಿಂಗ್. ಅದಕ್ಕೆ ಅವನ್ನ ನಾವು ಅಟೋಫ್ಯಾಗೋಸೋಮ್, ಅಟೋ ಅಂತಂದರೆ ಆ ಬಾಡಿ ಒಳಗಡೆನೇ ಇರುವಂತಹ ಸ್ಟ್ರಕ್ಚರನ್ನು, ಫ್ಯಾಗೋಸೋಮ್ ಅಂದರೆ ಇಲ್ಲಿ ಕಲ್ತಿದ್ದೀವಿ, ಫ್ಯಾಗೋಸೋಮ್. ಸೊ ಫ್ಯಾಗೋಸೋಮ್ ಅಂತಂದರೆ ಯಾವುದು ಬೇಡವೋ ಅದನ್ನು ಡಿಸ್ಟ್ರಕ್ಟ್ ಮಾಡಲಿಕ್ಕೆ ಒಂದು ವ್ಯಾಕ್ಯೂಲ್ ಫಾರ್ಮ್ ಮಾಡುತ್ತೆ. ಸೊ ಅಟೋಫ್ಯಾಗೋಸೋಮ್, ದ ಸೆಲ್ಯುಲರ್ ಸ್ಟ್ರಕ್ಚರ್ಸ್ ವಿಚ್ ಆರ್ ನಾಟ್ ಇನ್ ಯೂಸ್, ದೇ ವಿಲ್ ಬಿ ಡಿಸ್ಟ್ರಾಯ್ಡ್ ಆರ್ ಡಿಸ್ರಪ್ಟೆಡ್ ವಿತ್ ದ ಹೆಲ್ಪ್ ಆಫ್ ದೀಸ್ ಲೈಸೋಸೋಮ್. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ದಿಸ್ ಈಸ್ ಒನ್ ಸೆಲ್ ವಿಚ್ ಈಸ್ ವೆರಿ ವೆರಿ ಓಲ್ಡ್, ಓಕೆ. ಇದು ಫುಲ್ ನಾನ್ ಫಂಕ್ಷನಲ್ ಆಗಿದೆ. ಸೊ ಸೆಲ್ ಏನು ಸಾಯುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ programmed cell death. programmed cell death, DEATH. ಅಂದರೆ ಸೆಲ್ಲು ತಾನೇ ಒಂದು ಚಾನಲೈಸ್ ಮಾಡಿಕೊಂಡು, ಒಂದು ಪ್ರೋಗ್ರಾಮ್ ಅಂದರೆ ಒಂದು ಇವೆಂಟನ್ನು ಫಿಕ್ಸ್ ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಅದು ಹೀಗೆ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಅರ್ಥ. ಸೊ ಬ್ಲಾಸ್ಟ್ ಆಯಿತು ಅಂದರೆ ಆ ಸೆಲ್ಲಲ್ಲಿಗೆ ಅದ್ರ ಕತೆ ಮುಗೀತು ಅಂತ ಅರ್ಥ. ಸೊ ಯಾವಾಗ ಈ ಸೆಲ್ ಫುಲ್ ಓಲ್ಡ್ ಆಗುತ್ತಲ್ಲ, ಫುಲ್ ಫಂಕ್ಷನಲ್ಲೆಲ್ಲ ಸ್ಟಾಪ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಇದ್ರ ಒಳಗಡೆ ಏನಿರ್ತವೆ, ಲೈಸೋಸೋಮ್ಸ್ ಇರ್ತವೆ, ಓಕೆ. ನ್ಯೂಕ್ಲಿಯಸ್ ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಗಾಲ್ಗಿ ಅಪರೇಟಸ್, ಎಲ್ಲ ಆರ್ಗನಲೈಸು ಇರ್ತವೆ. ಈ ಸೆಲ್ ಯಾವಾಗ ಪ್ರೋಗ್ರಾಮ್ಡ್ ಸೆಲ್ ಡೆತ್ತಿಗೆ ಫಿಕ್ಸ್ ಆಗುತ್ತಲ್ಲ, that time this lysosome they will burst open inside the cytoplasm, ಓಕೆ. ಹಾಗಾದರೆ ಒಂದು ಲೈಸೋಸೋಮ್ ಏನಾದರೂ ಬರ್ಸ್ಟ್ ಆಯಿತು ಅಂದರೆ ಪೂರ್ತಿಯಾಗಿ ಸೆಲ್ ಹೋಗ್ಬಿಡುತ್ತಾ ಅಂದರೆ ನೋ, it won't happen. Why? Because lysosome is having the enzymes which are active at the acidic pH, but the cell is having neutral pH. ಹೌದಾ? ಸೊ ಇಷ್ಟು ಫುಲ್ ನ್ಯೂಟ್ರಲ್ ಪಿ ಎಚ್ ಇರುವಂತಹ ಒಂದು ಸೆಲ್ನಲ್ಲಿ ಸ್ಮಾಲ್ ಕಂಟೆಂಟ್, ಒಂದು ಎಸಿಡಿಕ್ ಪಿ ಎಚ್ ಇರುವಂತಹ ಡೈಜೆಸ್ಟಿವ್ ಎನ್ಸೈಮ್ ಏನಾದರೂ ಬಂತು ಅಂದರೆ ಅದರ ಆ್ಯಕ್ಷನಲ್ಲಿ ಏನೂ ವರ್ಕ್ ಆಗಲ್ಲ. ಅವಾಗ ಏನಾಗುತ್ತೆ, ಆ ಸೆಲ್ ಒಳಗಡೆ ಇರುವಂತಹ ಎಲ್ಲ ಲೈಸೋಸೋಮ್ಸು ಪಟ್ 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 ಅಂತ ಪೂರ್ತಿ ಬ್ಲಾಸ್ಟ್ ಆಗಿ ಸ್ಟಾರ್ಟ್ ಆಗ್ತವೆ. ಬ್ಲಾಸ್ಟ್ ಆಗೋದಂದ್ರೇನು, ಅದರಲ್ಲಿರುವಂತಹ ಎನ್ಸೈಮ್ಸು ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲ ಲೈಸೋಸೋಮ್ಸು ಓಪನ್ ಆಯಿತು ಅಂತಂದರೆ
ಎಂಜೈಮ್ಸ್ ಎಲ್ಲ ಹೊರಗಡೆ ಬಂದು ಇಲ್ಲಿರುವಂತಹ ಸೆಲ್ ಏನಿದೆಯಲ್ಲ ಅದನ್ನು ಪೂರ್ತಿ ಡಿಸ್ಟ್ರಾಯ್ ಮಾಡಿಬಿಡ್ತವೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಪ್ರೋಗ್ರಾಮ್ಡ್ ಸೆಲ್ ಡೆತ್, ಅಪಾಪ್ಟೋಸಿಸ್ ಅಂತಲೂ ಕರೀತಾರೆ. ಸೊ therefore these lysosomes are also called as suicide bags. ಓಕೆ, ಯಾಕೆ ಸುಸೈಡ್ ಬ್ಯಾಗ್ ಆಯಿತು? ಬಿಕಾಸ್ ವೆನ್ ದ ಸೆಲ್ ಈಸ್ ನಾಟ್ ಫಂಕ್ಷನಲ್ ಆಲ್ ದೀಸ್ ಲೈಸೋಸೋಮ್ಸ್ ದೇ ವಿಲ್ ಬರ್ಸ್ಟ್. ಅವು ಯಾವ ಸೆಲ್ ಒಳಗಡೆ ಆಶ್ರಯ ಪಡೆದಿದ್ವಲ್ಲ ಅದೇ ಸೆಲ್ಲನ್ನು ಅವೆಲ್ಲವೂ ಫುಲ್ಲು ಬರ್ಸ್ಟ್ ಮಾಡಿಬಿಡ್ತವೆ. ದೇರ್ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ಸುಸೈಡ್ ಬ್ಯಾಗ್ಸ್. ಯು ಗಾಟ್ ದಿಸ್ ಪಾಯಿಂಟ್? ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್. ಯಾವ್ಯಾವುದು? ಪ್ರೈಮರಿ ಲೈಸೋಸೋಮ್, heterophagosome, then autophagosome. You got this point? Yes. Next one, 4th type is residual vacuoles. Residual bodies ಅಂತಲೂ ಕರಿಬೋದು. Okay, now what are these residual bodies? See, ಇಲ್ಲಿ ಹಿಟೆರೋಫ್ಯಾಗೋಸೋಮ್ ಆಗ್ತಾ ಇದೆ, ಇಲ್ಲಿ ಅಟೋಫ್ಯಾಗೋಸೋಮ್ ಆಗ್ತಾ ಇದೆ. ಹೌದಾ? ಈ ಹಿಟೆರೋಫ್ಯಾಗೋಸೋಮ್ ಮತ್ತು ಅಟೋಫ್ಯಾಗೋಸೋಮ್ ಅಲ್ಟಿಮೇಟ್ಲಿ ಏನು ಮಾಡಬೇಕು? ಇವ್ರ ಒಳಗಡೆ ಇರುವಂತಹ ಸ್ಟ್ರಕ್ಚರನ್ನು ಡಿಸ್ಟ್ರಾಯ್ ಮಾಡಬೇಕು. ಡಿಸ್ಟ್ರಾಯ್ ಮಾಡಿ ಯೂಸ್ಫುಲ್ ಸಬ್ಸ್ಟೆನ್ಸು ಮತ್ತು ಅವು ಸೈಟೋಪ್ಲಾಸಮಿಗೆ ಹೋಗ್ಬಿಡ್ತವೆ. ಅದರಲ್ಲಿ ಫುಲ್ ಡೈಜೆಷನ್ ಆದಮೇಲೆ ನಾವು ಯೂಸ್ಫುಲ್ ಸಬ್ಸ್ಟೆನ್ಸಸ್ ದೇ ವಿಲ್ ಅಗೇನ್ ಮೂವ್ ಬ್ಯಾಕ್ ಟು ದ ಸೈಟೋಪ್ಲಾಸಮ್. ಹೌದಾ? ಕೆಲವೊಂದು ಬಾರಿ ಏನಾಗುತ್ತೆ, ಈ ಸ್ಟ್ರಕ್ಚರ್ಸ್ ಒಳಗಡೆ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸು ಹಾಗೇ ಉಳಿದ್ಬಿಡ್ತವೆ. ಓಕೆ, ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಸಮಟೈಮ್ಸ್ ದೀಸ್ ವ್ಯಾಕ್ಯೂಲ್ಸ್, ವಿಚ್ ಆರ್ ದೀಸ್ ವ್ಯಾಕ್ಯೂಲ್ಸ್? ಹೆಟೆರೋಫ್ಯಾಗೋಸೋಮ್ ಆರ್ ಅಟೋಫ್ಯಾಗೋಸೋಮ್. So these structure they will retain the unwanted particles. So unwanted particles ಅಂದರೆ ಅಲ್ಟಿಮೇಟ್ ಆಗಿ ಅವು ಸೆಲ್ಗಳಿಂದ ಹೊರಗೆ ಬರಬೇಕು. ಈ ಸೆಲ್ಲನ್ನು ಬಿಟ್ಟು ಅವು ಹೊರಗಡೆ ಬಂದುಬಿಡಬೇಕು. ಓಕೆ, ಅವಾಗ ಏನಾಗುತ್ತೆ, ಇದೇನು ಸ್ಟ್ರಕ್ಚರ್ ಇದೆಯಲ್ಲ ಸ್ಲೋಲಿ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ವರೆಗೂ ಬಂದು ಅಟ್ಯಾಚ್ ಆಗುತ್ತೆ. ಇಲ್ಲಿ ಯಾವ ಸ್ಟ್ರಕ್ಚರು? ಇದು ಯಾವುದು? ಅಟೋಫ್ಯಾಗೋಸೋಮ್ ಅಥವಾ ಹೆಟ್ರೋಫ್ಯಾಗೋಸೋಮ್. ಅಟ್ಯಾಚ್ ಆದ ತಕ್ಷಣ ಇಲ್ಲಿ ಮೆಂಬ್ರೇನು ಫುಲ್ ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಒಳಗಡೆ ಇರುವಂತಹ ಏನು ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಇದ್ವಲ್ಲ ದೇ ವಿಲ್ ಬಿ ಎಕ್ಸ್ಪೆಲ್ಡ್, ಅಂದರೆ ಹೊರಗಡೆ ಹಾಕೋದು, ಸೆಲ್ಲಿಂದ ಹೊರಗಡೆ ಹಾಕ್ತವೆ. ಸೊ ಈ ರೀತಿಯಾದಂತಹ ಸ್ಟ್ರಕ್ಚರ್ಸ್ ಇದಾವಲ್ಲ ದೇ ಆರ್ ಕಾಲ್ಡ್ ಆ್ಯಸ್ ರೆಸಿಡ್ಯುಯಲ್ ಬಾಡೀಸ್. ದ ಲೈಸೋಸೋಮ್ಸ್ ವಿಲ್ ರೈಟ್ ಹಿಯರ್, ದ ಲೈಸೋಸೋಮ್ಸ್ which contain undigested particles. Undigested particles, they will form the residual bodies, and these residual bodies they start moving towards the cell membrane. Okay, and once they get attached to the cell membrane they will rupture or they will expel their unwanted particles. It is called as exocytosis. ಎಕ್ಸೋ ಅಂದ್ರೆ ಏನು? ಹೊರಗಡೆ ಅಂತ ಅರ್ಥ. ಇಲ್ಲಿ ಒಳಗೆ ಬಂತಲ್ಲ ಇದನ್ನು ನಾವು ಎಂಡೋಸೈಟೋಸಿಸ್ ಅಂತ ಹೇಳ್ತೀವಿ. ಹೊರಗೆ ಹೋದರೆ ಎಕ್ಸಿಟ್, ಎಕ್ಸೋಸೈಟೋಸಿಸ್. ಓಕೆ, ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ಲೈಸೋಸೋಮ್ಸ್. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಲೈಸೋಸೋಮ್ ಅಂತಂದರೆ ಒಂದು ಸುಸೈಡ್ ಬ್ಯಾಗ್ ಇದ್ದಂಗೆ, ಒಳಗಡೆ ಸ್ಟ್ರಾಂಗ್ ಆಗಿ ಡೈಜೆಸ್ಟಿವ್ ಎಂಜೈಮ್ಸ್ ಇರ್ತವೆ. ಆ್ಯಂಡ್ ದೀಸ್ ಎಂಜೈಮ್ಸ್ ದೇ ಆರ್ ಸೋ ಸ್ಟ್ರಾಂಗ್ ದ್ಯಾಟ್ ಸಿ ಈ ಪೂರ್ತಿ ಎಂಜೈಮ್ಸಿಗೆ ಒಂದೇ ಒಂದು ಮೆಂಬ್ರೇನ್ ಇದೆ. ಹಾಗಂದರೆ ಅದು ಎಷ್ಟು ಮೆಂಬ್ರೇನ್ ಸ್ಟ್ರಾಂಗ್ ಇರಬೇಕು ಅಂತ. ವೈ? ಬಿಕಾಸ್ ಈ ಮೆಂಬ್ರೇನ್ ಏನಾದರೂ ವೀಕ್ ಇತ್ತು ಅಂತಂದರೆ ಇಲ್ಲಿರುವಂತಹ ಏನು ಡೈಜೆಸ್ಟಿವ್ ಎಂಜೈಮ್ಸ್ ಇದಾವಲ್ಲ ಈವನ್ ದೇ ಕ್ಯಾನ್ ಹಾರ್ಮ್ ದ ಓನ್ ಸೈಟೋಪ್ಲಾಸಮ್. ಈ ಯಾವ ಸೆಲ್ ಒಳಗಡೆ ಈ ಲೈಸೋಸೋಮ್ಸ್ ಇದಾವಲ್ಲ, now this is the cytoplasm. So only one membrane is ಬಾರ್ಡರ್ ಇದ್ದಂಗೆ, ಆ ಕಡೆ ಎಂಜೈಮ್ಸ್ ಇದ್ದಾವೆ, ಈ ಕಡೆ ಸೈಟೋಪ್ಲಾಸಮ್. ಹೆಂಗೆ ಅಂತಂದರೆ ಒಂದು ಫುಲ್ ಗೋಡೆ ಇದೆ, ಆ ಕಡೆ ಎನಿಮೀಸ್ ಇದ್ದಾರೆ, ಈ ಕಡೆ ನೀವು ಒಬ್ಬರು ನಿಂತ್ಕೊಂಡಿದ್ದೀರಾ. ಹೆಂಗಿರ್ಬೋದು ಸಿಚುವೇಶನ್ನು? ಇನ್ ಕೇಸ್ ಈ ಮೆಂಬ್ರೇನ್ ಏನಾದರೂ ವೀಕ್ ಆಯಿತು ಅಂತಂದರೆ ಎಲ್ಲ ಎಂಜೈಮ್ಸು ಸಡನ್ನಾಗಿ ಸೈಟೋಪ್ಲಾಸಮ್ ಮೇಲೆ ಆ್ಯಕ್ಟ್ ಆಗ್ತವೆ. ಬಟ್ ದಿಸ್ ಮೆಂಬ್ರೇನ್ is so strong that it prevents the leakage of digestive enzymes. even ನಾವೆಷ್ಟು ಈಸಿಯಾಗಿ ಹೇಳ್ಬಿಡ್ತೀವಲ್ಲ ಈ ಫ್ಯಾಗೋಸೋಮ್ಗೆ ಹೋಗಿ ಲೈಸೋಸೋಮ್ ಅಟ್ಯಾಚ್ ಆಗುತ್ತೆ ಅಂತ. ಸೊ ಒಂದು ಫ್ಯಾಗೋಸೋಮ್ಗೆ
ಇದು ಫೈಗೋಸೋಮ್, ಇದು ಲೈಸೋಸೋಮ್. ಸೊ ಇದು ಅಟ್ಯಾಚ್ ಆಯಿತು ಅಂತಂದರೆ ಇಲ್ಲಿ ಫುಲ್ ಪರ್ಫೆಕ್ಟಾಗಿ ಯಾವುದೇ ಗ್ಯಾಪ್ ಇರದೆ ಹಂಗೆ ಅವು ಅಟ್ಯಾಚ್ ಆಗಿರ್ತವೆ. ಯಾಕೆ ಒಂದು ಸ್ವಲ್ಪ ಏನಾದರೂ ಗ್ಯಾಪ್ ಆಯಿತು ಅಂತಂದರೆ ಲೈಸೋಸೋಮ್ನಲ್ಲಿರುವಂತಹ ಎನ್ಸೈಮ್ಸು ಹೊರಗಡೆ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದಿಸ್ ಕನೆಕ್ಷನ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಯಾವುದು? ಫೈಗೋಸೋಮ್ ಆರ್ ಲೈಸೋಸೋಮ್. ಅರ್ಥ ಆಯ್ತಾ? ಸೊ ಈ ವಿಡಿಯೋದಲ್ಲಿ ನಾವು ವಿ ಹ್ಯಾವ್ ಸ್ಟಡಿಡ್ ದ ಥರ್ಡ್ ಆರ್ಗನಲೆ ವಿಚ್ ಇಸ್ ದ್ಯಾಟ್ ಲೈಸೋಸೋಮ್. ಎಲ್ಲಿಂದ ಬರ್ತಾ ಇದೆ? ಗಾಲ್ಗಿ ಅಪರಟಸ್ಸಿಂದ ಬರ್ತಾ ಇದೆ. ಹೊಸ ವರ್ಡ್ಸು ಕನ್ಫ್ಯೂಸ್ ಆಗಲಿಕ್ಕೆ ಎರಡಿದ್ದಾವೆ. ಯಾವ್ಯಾವುದು? ಒಂದು ಫೈಗೋಸೋಮ್ ಮತ್ತು ಒಂದು ಪೀನೋಸೋಮ್. ಫೈಗೋಸೋಮ್ ಅಂದರೆ ಸಾಲಿಡ್ ಪಾರ್ಟಿಕಲ್ಸನ್ನು ಸೆಲ್ ಒಳಗಡೆ ತಗೋತೀವಿ ಅಂದರೆ ಅದು ಫೈಗೋಸೋಮ್. ಲಿಕ್ವಿಡ್ ಪಾರ್ಟಿಕಲ್ಸನ್ನು ಸೆಲ್ ಒಳಗಡೆ ತಗೋತು ಅಂದರೆ ಅದು ಪೀನೋಸೋಮ್. ಸೊ ಅಲ್ಟಿಮೇಟ್ ಆಗಿ ಆ ಒಳಗಡೆ ಬಂದಿರುವಂತಹ ಸಾಲಿಡ್ ಆರ್ ಲಿಕ್ವಿಡ್ ಪಾರ್ಟಿಕಲ್ಸು ಫುಲ್ ಬ್ರೇಕ್ ಡೌನ್ ಆಗಲಿಕ್ಕೆ ಯಾರು ಹೆಲ್ಪ್ ಮಾಡಬೇಕು? ಲೈಸೋಸೋಮ್ಸ್ ಹೆಲ್ಪ್ ಮಾಡ್ತವೆ. ಅದೇ ರೀತಿಯಾಗಿ ಸೆಲ್ ಏನಾದರೂ ಓಲ್ಡ್ ಆಯಿತು ಅಂದರೆ ಆ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ದ ಸೇಮ್ ಲೈಸೋಸೋಮ್ ದೇ ವಿಲ್ ಆ್ಯಕ್ಟ್ ಅಪಾನ್ ಸಚ್ ಸೆಲ್. ಇಟ್ ಈಸ್ ಕಾಲ್ಡ್ ಪ್ರೋಗ್ರಾಮ್ಡ್ ಸೆಲ್ ಡೆತ್. So we have studied 4 different types of lysosome: primary, heterophagosome, autophagosome, then residual bodies. ಅರ್ಥ ಆಯ್ತಾ? ನೋಟ್ಸನ್ನು ರೆಫರ್ ಮಾಡಿ ಒಂದ್ಸತಿ ಡಯಾಗ್ರಾಮನ್ನು ನೋಡ್ಕೊಳ್ಳಿ. ಕನ್ಫ್ಯೂಸ್ ಆದರೆ ವೈಂಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ 3 ಆರ್ಗನಲೈಸು ಫುಲ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ER ಏನು ಮಾಡ್ತಾ ಇದೆ, ಗಾಲ್ಗಿ ಏನು ಮಾಡ್ತಾ ಇದೆ, ಮತ್ತು ಲೈಸೋಸೈಮ್ ಏನು ಮಾಡ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿಲ್ ಸ್ಟಡಿ ಅಬೌಟ್ ದ ವ್ಯಾಕ್ಯೂಲ್. ಸೊ ವ್ಯಾಕ್ಯೂಲನ್ನು ನಾವು ಕಂಪ್ಲೀಟ್ ಮಾಡಿದರೆ ಈ 4 ಆರ್ಗನಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಸಿಸ್ಟಮ್ ಇದೆ, ಎಂಡೋಮೆಮ್ಬ್ರೇನ್ ಸಿಸ್ಟಮ್ ಅಂತ. ಅದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ಅಬೌಟ್ ದ ವ್ಯಾಕ್ಯೂಲ್ಸ್. ಟಿಲ್ ದೆನ್ ಪ್ರಾಕ್ಟೀಸ್ ಆಲ್ ದೀಸ್ ಆರ್ಗನಲೈಸ್ ಅಲಾಂಗ್ ವಿತ್ their structure and function. We'll meet again in the next video. Thank you for watching.